ಪ್ರೇರೆ ದೇವರು ಒಳ್ಳೆಯವರು, ಒಳ್ಳೆಯದನ್ನೇ ಮಾಡುವವರಾಗಿದ್ದಾರೆ. ಲೂಕ ಪತ್ರಿಕೆ 11ನೇ ಅಧ್ಯಾಯ 13ರಲ್ಲಿ ನಾವು ಹೀಗೆ ನೋಡ್ತೇವೆ. ಹಾಗಾದರೆ ಕೆಟ್ಟವರಾಗಿರುವ ನೀವು ನಿಮ್ಮ ಮಕ್ಕಳಿಗೆ ಒಳ್ಳೆಯ ದಾನಗಳನ್ನು ಕೊಡುವುದು ಹೇಗೆಂಬುದನ್ನು ತಿಳಿದವರಾಗಿದ್ದರೆ ಪರಲೋಕದಲ್ಲಿರುವ ನಿಮ್ಮ ತಂದೆಯು ಎಷ್ಟೋ ಹೆಚ್ಚಾಗಿ ತನ್ನನ್ನು ಬೇಡಿಕೊಳ್ಳುವವರಿಗೆ ಪವಿತ್ರಾತ್ಮನನ್ನು ದಯಪಾಲಿಸುವನಲ್ಲವೇ. ಇಲ್ಲಿ ಕೆಟ್ಟವರಾದಂಥ ನಾವೇ ನಮ್ಮ ಮಕ್ಕಳಿಗೆ ಒಳ್ಳೆಯದನ್ನು ಕೊಡುವಾಗ ಕರ್ತನು ಇನ್ನೆಷ್ಟು ಚಂದದನ್ನು ಬೇಕಾದದ್ದನ್ನು ಕೊಡ್ತಾನಲ್ಲ ಅನ್ನುವಂಥದ್ದನ್ನು ನಾವು ಇಲ್ಲಿ ಗಮನಿಸ್ತೇವೆ. ಸಂಪೂರ್ಣತೆಯನ್ನು ಇಲ್ಲಿ ಹೃದಯಗಳಲ್ಲಿ ನೋಡುವುದನ್ನು ಗಮನಿಸಬೇಕಾಗ್ತದೆ. ನಮ್ಮ ಜೀವನದ ಪ್ರತಿಯೊಂದು ಕ್ಷೇತ್ರದಲ್ಲಿ ನಮಗೆ ತಿಳಿದಿರುವಂತಹ ಒಂದು ವಿಧೇಯತೆ ಆಗಬಹುದು, ಅಥವಾ ನಿಶ್ಚಯವಾಗಿ ನಮಗೆ ಸಿಕ್ಕಿರುವಂಥದ್ದನ್ನು ಆಗ್ಬೋದು. ಇವೆಲ್ಲವನ್ನು ಗಮನಿಸಿದರೆ ನಾವು ಕೊಡುವುದರಲ್ಲಿ ನಾವು ಇರುವ ಸ್ವಲ್ಪದಲ್ಲಿ ದಿ ಬೆಸ್ಟ್ ಕೊಡುವಾಗ ಕರ್ತನಾದಂಥ ಯೇಸು ಕ್ರಿಸ್ತ ನಮಗೆ ಕೊಡುವಂಥದ್ದನ್ನು ಎಷ್ಟು ಅತ್ಯುತ್ತಮವಾಗಿರುವುದನ್ನು ಕೊಡ್ತಾನೆ ಅನ್ನುವಂಥದ್ದನ್ನು ಇಲ್ಲಿ ನಾವು ಅರ್ಥ ಮಾಡಿಕೊಳ್ಳಬೇಕಾಗ್ತದೆ. ನಮ್ಮ ಪ್ರೀತಿಯುಳ್ಳ ತಂದೆ ನಾವು ಬೇಡಿಕೊಂಡಿರುವ ಪ್ರತಿಯೊಂದನ್ನು ನಿಶ್ಚಯವಾಗಿ ದಯಪಾಲಿಸುತ್ತಾರೆ ಎಂಬ ನಂಬಿಕೆ ಇರಿಸಿಕೊಳ್ಳುವುದು ಬಹಳ ಮುಖ್ಯ. ಇಷ್ಟು ಮಾತ್ರ ನಮ್ಮಲ್ಲಿ ಇರಬೇಕಾದಂಥ ಸಂಗತಿಗಳು. ನಾವು ದೇವರನ್ನು ಬೇಡಿಕೊಳ್ಳುವುದು, ಆಗ ತಕ್ಷಣಕ್ಕೆ ಯಾವುದೋ ಅನಿಸಿಕೆಗಳು ಅನುಭವಗಳು ಉಂಟಾಗದಿದ್ದರೂ ದೇವರು ನಮ್ಮ ಬೇಡಿಕೆಗಳನ್ನು ದಯಪಾಲಿಸುವವರಾಗಿದ್ದಾರೆ ಎಂದು ನಾವು ನಂಬಬೇಕಾಗಿದೆ. ಕಣ್ಣಿಗೆ ಕಾಣಿಸುವಂತೆ ಕಾರ್ಯಸಿದ್ಧಿಯಾಗಲು ಸಮಯ ಹಿಡಿಯುತ್ತದೆ. ಹಾಗಾಗಿ ನಾವು ಚಿಕ್ಕ ಮಕ್ಕಳಂತೆ, ಸಣ್ಣವರಂತೆ ನಾವು ಇರಬೇಕಾಗ್ತದೆ. ನಾವು ನಂಬಿಕೆಯಿಂದ ರಕ್ಷಣೆಯನ್ನು ಪಡೆದುಕೊಂಡ ಪ್ರಕಾರ ಪಾಪದ ಮೇಲೆ ಜಯವನ್ನು ಪಡೆದುಕೊಳ್ಳಲು ಸಾಧ್ಯ. ಪಾಪದ ಮೇಲೆ ನಾವು ಜಯವನ್ನು ಪಡೆದುಕೊಳ್ಳಬೇಕಾಗ್ತದೆ. 1 ಯೋಹಾನ 5ನೇ ಅಧ್ಯಾಯ 4ರಲ್ಲಿ ನಾವು ನೋಡ್ತೇವೆ. ಯಾಕೆಂದರೆ ದೇವರಿಂದ ಹುಟ್ಟಿರುವಂಥವದ್ದೆಲ್ಲ ಲೋಕವನ್ನು ಜಯಿಸ್ತದೆ. ಲೋಕವನ್ನು ಜಯಿಸಿದಂಥ ಆ ಜಯವು ನಮ್ಮ ನಂಬಿಕೆಯೇ. ಈ ಲೋಕವನ್ನು ಜಯಿಸಿರುವಂಥದ್ದನ್ನು ಆ ಜಯ ಇದೆಯಲ್ಲ, ಅದು ನಮ್ಮ ನಂಬಿಕೆ. ಲೋಕ ಎಂದರೆ ಯಾವುದು? ದೇವರ ವಾಕ್ಯ ಈ ರೀತಿಯಾಗಿ ಹೇಳ್ತದೆ: ಶರೀರದ ಆಸೆ, ಕಣ್ಣಿನ ಆಸೆ, ಬದುಕು, ಬಾಳಿನ ಡಂಬ. 1 ಯೋಹಾನ 2ನೇ ಅಧ್ಯಾಯ 16ರಲ್ಲಿ ನಾವು ನೋಡ್ತೇವೆ. ಲೋಕದಲ್ಲಿರುವ ಎಲ್ಲವೂ ಅಂದರೆ ಶರೀರದ ಆಸೆ, ಕಣ್ಣಿನ ಆಸೆ, ಜೀವನದ ಗರ್ವ, ಇವು ತಂದೆಗೆ ಸಂಬಂಧಪಟ್ಟವಲ್ಲ, ಲೋಕಕ್ಕೆ ಸಂಬಂಧಪಟ್ಟವಾಗಿವೆ. ದೇವರ ಪೂರ್ಣ ಪ್ರೀತಿ, ಅವರ ಶಕ್ತಿ, ಕದಿಸಲಾರದಂಥ ಒಂದು ನಂಬಿಕೆ, ನಮ್ಮ ಸಂಪೂರ್ಣ ವ್ಯಕ್ತಿತ್ವ ದೇವರನ್ನೇ ಆಶ್ರಯಿಸಿದೆ. ಯೋಹಾನನು 1ನೇ ಅಧ್ಯಾಯ 12ರಲ್ಲಿ ನಾವು ನೋಡುವುದಾದರೆ, ಆದರೆ ಯಾರ್ಯಾರು ಆತನನ್ನು ಅಂಗೀಕರಿಸಿದರೋ ಅವರಿಗೆ, ಅಂದರೆ ಆತನ ಹೆಸರಿನ ಮೇಲೆ ನಂಬಿಕೆ ಇಟ್ಟುವವರಿಗೆ ದೇವರ ಪುತ್ರರಾಗುವ ಅಧಿಕಾರವನ್ನು ಆತನು ಕೊಟ್ಟನು. ಪ್ರಿಯರೇ, ನಾವು ಆತನ ಮಕ್ಕಳು. ನಮಗೆ ಆತನ ಮಕ್ಕಳಾಗುವುದಕ್ಕೆ ಒಂದು ಅಧಿಕಾರವನ್ನು ಕೊಟ್ಟಿದ್ದಾನೆ. ಆ ಅಧಿಕಾರ ಸಾಮಾನ್ಯದ್ದಲ್ಲ. ಆ ಅಧಿಕಾರ ಕರ್ತನು ಕೊಟ್ಟಿರುವಂಥದ್ದನ್ನು ನಾವು ನೆನೆಸಬೇಕಾಗ್ತದೆ. ಶರೀರದ ಆಸೆಗಳೆಲ್ಲವನ್ನು ನಾವು ಶಿಲುಬೆಗೆ ಹಾಕೋಣ. ಗಲಾತ್ಯ ಪತ್ರಿಕೆ 5ನೇ ಅಧ್ಯಾಯ 24ರಲ್ಲಿ ನಾವು ನೋಡುತ್ತೇವೆ. ಕ್ರಿಸ್ತನವರು ತಮ್ಮ ಶರೀರವನ್ನು ಅದರ ಇಚ್ಛೆ ದುರಾಶೆ ಸಹಿತವಾಗಿ ಶಿಲುಬೆಗೆ ಹಾಕಿದ್ದಾರೆ. ಪ್ರಾರ್ಥಿಸಿಕೊಳ್ಳೋಣ. ಭೂಮಿ ಆಕಾಶಗಳನ್ನು ಉಂಟು ಮಾಡಿದಂಥ ಸರ್ವಶಕ್ತನಾದಂಥ ದೇವರ ಸ್ತೋತ್ರಪ್ಪ, ಈ ಮುಂಜಾನೆಯ ಸಮಯದಲ್ಲಿ ಒಪ್ಪಿಸಿಕೊಡ್ತೇನೆ ಸ್ವಾಮಿ. ಅಪ್ಪ, ಸಹಾಯ ಮಾಡು ಸ್ವಾಮಿ. ಕುಟುಂಬಗಳಲ್ಲಿರ್ತಕ್ಕಂಥ ಸಮಸ್ತವು ನಿಮ್ಮ ಪಾದದಲ್ಲಿಟ್ಟು ಪ್ರಾರ್ಥಿಸ್ತೇನೆ ಸ್ವಾಮಿ.
ಕುಟುಂಬದ ಎಲ್ಲ ಬೇಕು ಬೇಡುಗಳನ್ನು ನಿಮ್ಮ ಪಾದದಲ್ಲಿಟ್ಟು ಪ್ರಾರ್ಥಿಸ್ತೇನೆ ಸ್ವಾಮಿ. ಯಾವ ಕೊರತೆ ಇಲ್ಲದೆ ಸ್ವಾಮಿ ಕುಟುಂಬಗಳನ್ನು ಕಟ್ಟು ದೇವರೇ. ಈ ವಾಕ್ಯ ನೋಡ್ತಾ ಇರ್ತಕ್ಕಂಥ ಕುಟುಂಬಗಳನ್ನು ಕಟ್ಟು. ಒಂದು ಸಮಾಧಾನ ಅವರನ್ನು ಆವರಿಸಲಿ ಸ್ವಾಮಿ. ಒಂದು ಸಮಾಧಾನ ಅವರನ್ನು ಆಶೀರ್ವದಿಸಲಿ. ಅವರನ್ನು ಆಶೀರ್ವದಿಸು, ಬಲಪಡಿಸು, ಸ್ಥಿರಪಡಿಸು. ಯೇಸುವಿನ ನಾಮದಲ್ಲಿ ಬೇಡ್ತೇನೆ ಪರಮ ತಂದೆಯೇ. ಆಮೆನ್, ಆಮೆನ್.